ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ 2026ರ SSLC ಮಾದರಿ ಪ್ರಶ್ನೆ ಪತ್ರಿಕೆ 3 ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆಯನ್ನು ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ಎಲ್ಲ ಸಬ್ಜೆಕ್ಟಿಗೂ ನಾವು ಮಾಡೆಲ್ ಕ್ವಶನ್ ಪೇಪರ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀವಿ ಮಕ್ಕಳ. ಸೊ ಅವೆಲ್ಲ ವೀಡಿಯೋಸ್ಗಳು ನಮ್ಮ ಪ್ಲೇಲಿಸ್ಟಲ್ಲಿ ಇರುತ್ತೆ, ಅವನ್ನು ಸಹ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜೊತೆಗೆ ಈ 4 ಮಾಡೆಲ್ ಕ್ವಶನ್ ಪೇಪರ್ ಪ್ಲಸ್ ನಿಮ್ಮ ಬ್ಲೂ ಪ್ರಿಂಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ ಆಧಾರದ ಮೇಲೇ ನಿಮ್ಮ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ನಡೆಯುವಂಥದ್ದು ಮತ್ತು ಫೈನಲ್ ಎಕ್ಸಾಮು ಸಹ ನಡೆಯುವಂಥದ್ದು. ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆಯ ಅಂಕಗಳನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ ಬಹು ಆಯ್ಕೆಯ ಪ್ರಶ್ನೆಗಳಿರ್ತದೆ, 8 ಪ್ರಶ್ನೆಗಳು. ಫಸ್ಟ್ ಕ್ವಶನ್, 3x plus 2y 2ky is equals to 2 ಮತ್ತು 2x plus 5y plus 1 is equals to 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಪ್ರತಿನಿಧಿಸುವ ರೇಖೆಗಳು ಸಮಾಂತರವಾಗಿದ್ದರೆ ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಬಹಳ ಈಸಿ ಮಕ್ಕಳ. 3 divided by 2 is equals to 2k divided by 5 ಆಗಿರ್ತದೆ. ಓಕೆನಾ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ 4k is equals to 15 ಆಯಿತು. ಸೊ k is equals to 15/4 ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಿಮಗೆ ಗೊತ್ತಿರಬೇಕು a1/a2 ಈಕ್ವಲ್ ಟು b1/b2 ಆಗಿರ್ತದೆ ಸಮಾಂತರ ರೇಖೆಗಳಾಗಿದ್ದರೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಆ ಸಂಖ್ಯೆಯ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಸೊ ಅವುಗಳು ಯಾವುವು? ಸಮಸಂಖ್ಯೆ, ಬೆಸ ಮತ್ತು ಅವಿಭಾಜ್ಯ ವರ್ಗ ಕೊಟ್ಟಿದ್ದಾರೆ, ಅವು ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೆ. ಹಾಗಾಗಿ ಅವಿಭಾಜ್ಯ ಸಂಖ್ಯೆಗಳು ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ಒಂದು ಆಯತದ ಉದ್ದವು ಅದರ ಅಗಲದ 3ರಷ್ಟಿದೆ. ಆಯತದ ವಿಸ್ತೀರ್ಣ 75 ಸೆಂಟಿಮೀಟರ್ ಸ್ಕ್ವೇರ್. ಆಯತದ ಉದ್ದ ಮತ್ತು ಅಗಲವನ್ನು ಕಂಡುಹಿಡಿಯುವ ವರ್ಗ ಸಮೀಕರಣ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೇಳಿದರೆ ಆಯತದ ಉದ್ದವು ಅಗಲದ 3ರಷ್ಟಿದೆ. ಸೊ ಹಾಗಾಗಿ ನಮಗೆ ಅಗಲ ಗೊತ್ತಿಲ್ಲ ಮಕ್ಕಳ. ಓಕೆನಾ, ಅಗಲ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನನಗೇನಾಗ್ತದೆ 3x ಸ್ಕ್ವೇರ್. ಸೊ 3 ಟೈಮ್ಸ್ ಆಫ್, ಹಾಗಾಗಿ 3x ಸ್ಕ್ವೇರ್. ಆಯತದ ವಿಸ್ತೀರ್ಣ 75 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಸೊ ಹಾಗಾಗಿ 3x ಸ್ಕ್ವೇರ್ ಮೈನಸ್ 75 ಇಸ್ ದ ರೈಟ್ ಆನ್ಸರ್, ರೈಟ್ ಸಮ್ ಈಕ್ವೇಷನ್ ಆಗಿರ್ತದೆ. ನೆಕ್ಸ್ಟು, ಒಂದು ಸಮಾಂತರ ಶ್ರೇಣಿಯಲ್ಲಿ n-ನೇ ಪದ an is equals to 2n minus 1 ಆದರೆ 4ನೇ ಪದವನ್ನು ಕಂಡುಹಿಡಿಯಿರಿ. n ಪ್ಲೇಸಿಗೆ 4ನ್ನು ಸಬ್ಸ್ಟಿಟ್ಯೂಟ್ ಮಾಡಲಿ. 4 2s 8, 8 minus 1 7 ಆಗ್ತದೆ. ಹಾಗಾಗಿ ಆನ್ಸರ್ ಏನಾಯಿತು? ಆಪ್ಷನ್ ಬಿ 7 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫಿಫ್ತ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವಾಗಲೂ ಸಮರೂಪಿಯಾಗಿರುವ ತ್ರಿಭುಜಗಳ ಜೋಡಿ ಕೇಳಿದ್ದಾರೆ. ನೋಡ್ಕೊಳ್ಳಿ, ಇಲ್ಲಿ 4 ಓದ್ಕೊಳ್ಳಿ. ಯಾವುದೇ 2 ಸಮದ್ವಿಬಾಹು, ಸಮಬಾಹು, ಲಂಬಕೋನ, ಅಸಮಬಾಹು. ಸೊ ಯಾವಾಗಲೂ ಯಾವುದೇ 2 ಸಮಬಾಹು ತ್ರಿಭುಜಗಳ ಜೋಡಿಗಳು ಸಮನಾಗಿರ್ತವೆ. ಇವೆ 3 ಸಹ ತಪ್ಪಾಗಿದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ತ್ರಿಜ್ಯ r ಮಾನವನ್ನು ಹೊಂದಿರುವ ಗೋಳದ ಘನಫಲವನ್ನು ವಿ ಕಂಡುಹಿಡಿಯುವ ಸೂತ್ರ. ಸೊ ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ನಮಗೆ ಕೇಳಿದ್ದಾರೆ ಮಕ್ಕಳ. ಸೊ ವಿ ಇಸ್ ಈಕ್ವಲ್ಸ್ ಟು 4/3πr³ ಮಾನಗಳಾಗಿರ್ತದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆವೆಂತ್ ಕ್ವಶನ್, ಮಧ್ಯಾಂಕ ಇಸ್ ಈಕ್ವಲ್ಸ್ ಟು L + n/2 - CF / F × H. ಇಲ್ಲಿ ಎಫ್ ಏನನ್ನು ಪ್ರತಿನಿಧಿಸ್ತದೆ? ಆಬ್ವಿಯಸ್ಲಿ ಅದೇನಾಗಿರ್ತದೆ ಮಕ್ಕಳ? ಆವೃತ್ತಿ ಆಗಿರ್ತದೆ, ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಏಯ್ತ್ ಕ್ವಶನ್, p(x) is equals to 5x + 3 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕೇಳಿದ್ದಾರೆ. ಸೊ ಶೂನ್ಯತೆಗಳು ನೀವು ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳ. ಸೊ ಅವಾಗ ನಮಗೆ ಬರುವಂಥದ್ದು -3/5 ಆಗಿರ್ತದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಅದಷ್ಟು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ. ನೆಕ್ಸ್ಟ್ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸ್ ಮಕ್ಕಳ. ಸೊ ಇಲ್ಲಿ ನೀವು ಕರೆಕ್ಟಾಗಿ ನೀವು ಉತ್ತರ, ನೀವು ಸುಮ್ಮನೆ ಏನೇನೋ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ಸೊ 9ರಿಂದ 16ವರೆಗೆ ಏನಿದೆಯೋ ಓಕೆ, ನೀವು ಡೈರೆಕ್ಟ್ ಆನ್ಸರ್ ಬರೆದ್ರೆ 1 ಅಂಕಗಳು ಸಿಗ್ತವೆ. ಚಿತ್ರದಲ್ಲಿ ಡಿ ಪ್ಯಾರಲಲ್ ಟು ಬಿ ಸಿ ಆಗಿದೆ. ಬಿ ಡಿ ಇಸ್ ಈಕ್ವಲ್ಸ್ ಟು 7.2 ಸೆಂಟಿಮೀಟರ್, ಎ ಇ ಇಸ್ ಈಕ್ವಲ್ಸ್ ಟು 1.8 ಸೆಂಟಿಮೀಟರ್ ಮತ್ತು ಇ ಸಿ ಇಸ್ ಈಕ್ವಲ್ಸ್ ಟು 5.4 ಸೆಂಟಿಮೀಟರ್ ಆದರೆ ಎ ಡಿಯ ಉದ್ದವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಾವು ಎ ಡಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಮಕ್ಕಳು. ಸೊ ಇಲ್ಲಿ ನೀವು ಜಸ್ಟ್ ಟೇಲ್ಸ್ನ ಪ್ರಮೇಯವನ್ನು ಬಳಸಬೇಕಷ್ಟೇ. ಎ ಡಿ ಡಿವೈಡೆಡ್ ಬೈ ಬಿ ಡಿ ಇಸ್ ಈಕ್ವಲ್ಸ್ ಟು ಎ ಇ ಡಿವೈಡೆಡ್ ಬೈ ಇ ಸಿ.
ಸೊ ಹಾಗಾಗಿ ಏನಾಗ್ತದೆ ಎ ಡಿ ಹಾಗೆ ಬರ್ಕೊಳ್ಳಿ 7.2 = 1.8 ಡಿವೈಡೆಡ್ ಬೈ 5.4 ಒರೆ ಗುಣಾಕಾರ ಮಾಡಿದರೆ ವಿ ಗಾಟ್ 2.4 ಸೆಂಟಿಮೀಟರ್. ನೆಕ್ಸ್ಟ್ ಮೂಲ ಬಿಂದುವಿನಿಂದ ಪಿ ಆಫ್ ಎ ಕಾಮ ಬಿ ಬಿಂದುವಿಗೆ ಇರುವಂತಹ ದೂರವನ್ನು ಬರೆಯಿರಿ. ಸೊ ದಟ್ ಈಸ್ ಡಿ = √a² + b². ಅಲ್ಲಿ ಏನು ಕೊಟ್ಟಿರ್ತಾರೆ, ಎಕ್ಸ್ ಕೊಟ್ಟಿದ್ರೆ ಎಕ್ಸ್, ವೈ ಎ ಕೊಟ್ಟಿದ್ರೆ ಎ ತಗೊಂಡು ಬರೀಬೇಕಷ್ಟೆ. 11ನೇದು ವರ್ಗ ಬಹುಪದೋಕ್ತಿ ಪಿ ಆಫ್ ಎಕ್ಸ್ = x² - 9x + 20 ಎಲ್ಲಿ f1 ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಎಕ್ಸ್ ಪ್ಲೇಸಿಗೆ 1 ಹಾಕ್ತಾ ಹೋಗ್ಬೇಕಷ್ಟೇ. ಸೊ 1 ಹಾಕಿ 1² - 9 × 1 + 20. ಸೊ 1 - 9 + 20. ಸೊ ವಿ ಗಾಟ್ ದ ಆನ್ಸರ್ 12. ನೆಕ್ಸ್ಟ್ 12th ಕ್ವಶನ್. ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ 4 ಪದಗಳ ಮೊತ್ತ 20 ಮತ್ತು ಮೊದಲ 3 ಪದಗಳ ಮೊತ್ತ 12 ಆದರೆ ಆ ಸಮಾಂತರ ಶ್ರೇಣಿಯ 4ನೆಯ ಪದವನ್ನು ಕಂಡುಹಿಡಿಯಿರಿ. ನೋಡಿರಿ, ಇಲ್ಲಿ S4 ಕೊಟ್ಟಿದ್ದಾರೆ ಮಕ್ಕಳ, ಅದೇ ರೀತಿ S3 ಕೊಟ್ಟಿದ್ದಾರೆ. ಸೊ ಹಾಗಾಗಿ S4 - S3 ಮಾಡಿದರೆ ವಿಲ್ ಗೆಟ್ ದ A4, ದಟ್ ಈಸ್ 8 ಇಸ್ ದ ರೈಟ್ ಆನ್ಸರ್. ಸೊ ಇದು ಈಸಿ ಕ್ವಶನ್, ಬಹಳಷ್ಟು ಬಾರಿ ಕೇಳ್ತಾರೆ ಈ ಕ್ವಶನನ್ನು. ಸೊ ಹಾಗಾಗಿ ಇದೇ ರೀತಿ ಪ್ಯಾಟ್ರನಲ್ಲಿರೋ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೆಕ್ಸ್ಟ್ 13ನೇ ಪ್ರಶ್ನೆ. 40 ಸೆಂಟಿಮೀಟರ್ × 23 ಸೆಂಟಿಮೀಟರ್ ಅಳತೆಯ ಒಂದು ಆಯತಾಕಾರದ ಕಾಗದದ ಹಾಳೆಯನ್ನು ಸುರುಳಿ ಸುತ್ತಿ 40 ಸೆಂಟಿಮೀಟರ್ ಎತ್ತರ ಇರುವ ಟೊಳ್ಳಾದ ಸಿಲಿಂಡರನ್ನು ತಯಾರಿಸಿದೆ. ಆ ಸಿಲಿಂಡರಿನ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಸೊ ನನಗೆ ಸಿಲಿಂಡರ್ ತ್ರಿಜ್ಯ ಅಂತ ಕೇಳಿದರೆ, ಸೊ ನನಗೆ ಅದು ವೃತ್ತದ ಪರಿಧಿ ಫಸ್ಟ್ ತೆಗೆದುಕೊಳ್ಳೋಣ ಮಕ್ಕಳ. ಸಿ = 2πr. ಸೊ ಸಿ ಅವರೇ ಕೊಟ್ಟಿದ್ದಾರೆ 22 ಸೆಂಟಿಮೀಟರ್ × 2 × 22/7 × r. ಸೊ 2r = 7 ಆಗ್ತದೆ, ಏಕೆಂದರೆ ಈ 22 ಕ್ಯಾನ್ಸಲ್ ಆಗ್ತದೆ. ಸೊ ಅಲ್ಲಿಗೆ ನನಗೆ 2r = 7. ಸೊ r = 3.5 ಸೆಂಟಿಮೀಟರ್. ನಮಗೆ ಕೇಳಿರೋದೆ ಅವರು ತ್ರಿಜ್ಯವನ್ನು, ಹಾಗಾಗಿ ಇದಿಷ್ಟನ್ನು ಮಾಡಿದ್ರೆ ಸಾಕು. 14ನೇ ಪ್ರಶ್ನೆ. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ನಕ್ಷೆಯನ್ನು ಕೆಳಗೆ ತೋರಿಸಿದೆ. ಹಾಗಾದರೆ ಈ ಜೋಡಿಯು ಎಷ್ಟು ಸಮೀಕರಣಗಳನ್ನು ಹೊಂದಿದೆ? ಇವು ನೋಡಿ, ಇವು ಸಮಾಂತರ ರೇಖೆಗಳು. ಛೇದಿಸುವ ರೇಖೆಗಳಂದ್ರೆ ಈ ಥರ ಇದಾಗಿರ್ತದೆ, ಛೇದಿಸಿರ್ತದೆ. ಐಕ್ಯಗೊಳ್ಳುವ ರೇಖೆಗಳಂದ್ರೆ ಒಂದ್ರ ಮೇಲೆ ಇನ್ನೊಂದು ಹೋಗಿರ್ತದೆ. ಸೊ ಅವು ಐಕ್ಯಗೊಳ್ಳುವ ರೇಖೆಗಳಾಗಿರ್ತವೆ. ಇದು ಸಮಾಂತರ ರೇಖೆಗಳು. ಸೊ ಸಮಾಂತರ ರೇಖೆಗಳಿಗೆ ಯಾವುದೇ ಪರಿಹಾರಗಳು ಇರೋದಿಲ್ಲ. ನೆಕ್ಸ್ಟ್ 15th ಕ್ವಶನ್. sin a + sin² a = 1 ಆದರೆ cos² a + cos⁴a ಬೆಲೆಯನ್ನು ಕಂಡುಹಿಡಿಯಿರಿ. ಸೊ sin² a + sin a = 1 ಅದನ್ನು ಸಮೀಕರಣ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ನಾವೇನು ಮಾಡಬೇಕು, sin a ಹಾಗೆ ಇಟ್ಕೊಳ್ಳಿ, 1 - sin² a ಅಂತ ಬರ್ಕೊಳ್ತೀವಿ. ಸೊ ಹಾಗಾಗಿ ನಮಗೆ ಆಲ್ರೆಡಿ ಗೊತ್ತಿದೆ ಮಕ್ಕಳ, 1 - sin² a ಅಂತ ಹೇಳಿದ್ರೇನು cos² a. ಹಾಗಾಗಿ sin a = cos² a ಆಯಿತು. ಸೊ ಎರಡೂ ಕಡೆ ನಾವೇನು ಮಾಡೋಣ, ವರ್ಗ ಮಾಡೋಣ. ಸೊ ವರ್ಗ ಮಾಡಿದಾಗ ಏನಾಗ್ತದೆ, sin a² cos² ಆಯಿತು. ಸೊ ಅಲ್ಲಿಗೆ sin² = cos⁴a ಆಯಿತು. ಸೊ ಹಾಗಾಗಿ sin a ಮತ್ತು sin² a ನ ಬೆಲೆಗಳನ್ನು ಸಮೀಕರಣ 1ರಲ್ಲಿ ಆದೇಶಿಸೋಣ. ಸೊ ಹಾಗಾಗಿ sin a ಅಂತ ಹೇಳಿದ್ರೆ sin a ಅಂತ ಹೇಳಿದ್ರೆ cos² a ಆಗ್ತದೆ. ಸೊ ಬರ್ಕೊಳ್ಳೋಣ. sin² a ಅಂದರೆ cos⁴ a ಆಗ್ತದೆ. ಸೊ ಅಲ್ಲಿಗೆ ನನಗೆ LHS = RHS ಆಗ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ. ಎ ಘಟನೆಯ ಸಂಭವನೀಯತೆಯು 1/5 ಮತ್ತು n(a) = 2 ಆದರೆ n(s) ನ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ಪಿ ಆಫ್ ಎ ಅವರೇ ಕೊಟ್ಟಿದ್ದಾರೆ ಮಕ್ಕಳ. ಒಂದು ಘಟನೆಯ ಸಂಭವನೀಯತೆ ಎಷ್ಟಿದೆ, 1/5. ಸೊ ಪಿ ಆಫ್ ಎ ಅವರೇ ಕೊಟ್ಟಿದ್ದಾರೆ. n(a) 2 ಇದೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ n(s). ಸೊ n(s) ಬೆಲೆಯನ್ನು ನಾವು ಕಂಡುಹಿಡಿಬೇಕು. ಸೊ ಹಾಗಾಗಿ ನಮಗೆ ಸೂತ್ರ ಗೊತ್ತಿದೆ, ಪಿ ಆಫ್ ಎ = n(a) / n(s). ಸೊ n(s)ನೇ ಕಂಡುಹಿಡಿಯೋದ್ರಿಂದ n(s) = n(a) / p ಆಫ್ ಎ ಆಗ್ತದೆ. ಸೊ ಅಲ್ಲಿಗೆ 2 / 1/5. ಸೊ ಒರೆ ಗುಣಾಕಾರ ಮಾಡಿಕೊಂಡ್ರೆ 10 ಬರ್ತದೆ. ಹಾಗಾಗಿ ಟೋಟಲ್ ಸ್ಯಾಂಪ್ಲಿಂಗ್ಸ್ ಎಷ್ಟಿರ್ತದೆ, 10 ಇರ್ತದೆ. ಸೊ ಅದಷ್ಟು ನಿಮಗೆ 1 ವರ್ಡ್ ಆನ್ಸರ್ಸ್ ಕ್ವಶನ್ಸ್. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ ಬರ್ತದೆ. 17th ಕ್ವಶನ್. 2 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ಪ್ರೀವಿಯಸ್ ಕ್ವಶನ್ ಪೇಪರಲ್ಲೂ ಸಹ ನಾವು ಪ್ರೂವ್ ಮಾಡಿದ್ವಿ. 2 + √5 ಇತ್ತಷ್ಟೇ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಮಕ್ಕಳ. ಸೊ 2 + √5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಊಹಿಸ್ಕೊಳ್ಳೋಣ. ಸೊ 2 + √3 = a/b ಆಗುವಂತೆ a ಮತ್ತು b ಒಂದು ಸಹ ವಿಭಾಜ್ಯಗಳಾಗಿವೆ. ಸೊ ಅವುಗಳನ್ನು ಮತ್ತೆ ನಾವು ಏನು ಮಾಡೋಣ, ತೆಗೆದುಕೊಳ್ಳೋಣ.
√3ಗೆ ಇಟ್ಕೊಂಡು 2 ಆ ಕಡೆ ತೆಗೆದುಕೊಂಡ್ರೆ a/b -2 ಆಗುತ್ತೆ. ಲಸಹ ತೆಗೆದುಕೊಂಡ್ರೆ a - 2b ಡಿವೈಡೆಡ್ ಬೈ b ಆಯಿತು. ಸೊ ಹಾಗಾಗಿ a ಮತ್ತು b ಎರಡೂ ಸಹ ಪೂರ್ಣಾಂಕಗಳಾಗಿರೋದ್ರಿಂದ a - 2b/b ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಹಾಗೆಯೇ √5 ಕೂಡ ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ √5 ಅನ್ನೋದು ಭಾಗಲಬ್ಧ ಸಂಖ್ಯೆ ಎಂಬ ಸಂಗತಿಯು ಸತ್ಯ ಸಂಗತಿಗೆ ವಿರುದ್ಧವಾಗಿದೆ. ಹಾಗಾಗಿ √2 + √5 ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ. ಅದು ಒಂದು ಅಭಾಗಲಬ್ಧ ಸಂಖ್ಯೆ. ಸೊ ಈ ರೀತಿ ಬರೆದ್ರೆ ನಿಮಗೆ ಪೂರ್ತಿಯಾಗಿ 2 ಅಂಕ ಸಿಗ್ತದೆ ಮಕ್ಕಳ. ನೆಕ್ಸ್ಟ್ 18ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ O ಬಿಂದುವಿರುವ ವೃತ್ತಕ್ಕೆ PA ಮತ್ತು PB ಸ್ಪರ್ಶಕಗಳಾಗಿವೆ. PA = 4 ಸೆಂಟಿಮೀಟರ್ ಮತ್ತು ಕೋನ APO = 40 ಡಿಗ್ರಿ ಆದರೆ AOBಯ ಅಳತೆಯನ್ನು, ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ AOBಯ ಅಳತೆಯನ್ನು ಮತ್ತು PBಯ ಉದ್ದವನ್ನು ಕಂಡುಹಿಡಿಯಿರಿ. ಸೊ ನಮಗೆ ಗೊತ್ತಿದೆ ಮಕ್ಕಳ, ಈ PO ಅನ್ನೋ ಈ ರೇಖಾಖಂಡ ಏನು ಮಾಡಿದೆ, ಕೋನ APBಯನ್ನು ಅರ್ಧಿಸ್ತಾ ಇದೆ. ಸೊ ಕೋನ APBಯನ್ನು ಅರ್ಧಿಸಿದ್ರೆ ಏನಾಗ್ತದೆ, ಕೋನ APB = 2 × ಕೋನ APO ಆಗಿರ್ತದೆ. ಇದರ 2 ಪಟ್ಟು ಇರ್ತದೆ, ಹೌದಲ್ಲ. ಸೊ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಚತುರ್ಭುಜ OAPBಯಲ್ಲಿ ಎಲ್ಲ ಆಂತರಿಕ ಕೋನಗಳ ಮೊತ್ತ 360 ಡಿಗ್ರಿ. ದರ್ಫೋರ್ ಕೋನ OAP 90 ಡಿಗ್ರಿ, ಅದೇ ರೀತಿ ಕೋನ OBನೂ ಸಹ 90 ಡಿಗ್ರಿ. ಅದ್ರ ಜೊತೆಗೆ ಅವೇನಾಗಿದೆ, ಸ್ಪರ್ಶಕಕ್ಕೆ ಲಂಬ ಎಳೆದಿರೋದ್ರಿಂದ ಯಾವಾಗಲೂ 90 ಡಿಗ್ರಿನೇ ಆಗಿರ್ತದೆ. ಸೊ ಅವೆಲ್ಲವನ್ನು ಕೂಡಿಸಿ ಮಕ್ಕಳ, ಕೂಡಿಸಿದಾಗ ನಮಗೆ 260 ಡಿಗ್ರಿ ಬರ್ತದೆ. ಸೊ ಹಾಗಾಗಿ AOB = 100 ಡಿಗ್ರಿ ಆಗ್ತದೆ. ಸೊ ನಮಗಲ್ಲಿ AOB 100 ಡಿಗ್ರಿ ಸಿಕ್ತು. ಸೊ PA 4 ಸೆಂಟಿಮೀಟರ್ ಆದರೆ PBನೂ ಸಹ 4 ಸೆಂಟಿಮೀಟರೇ, ಬಿಕಾಸ್ ದೇ ಬೋತ್ ಆರ್ ದ ಟ್ಯಾಂಜೆಂಟ್ ಟು ದ ಸರ್ಕಲ್ಸ್. ಸೊ ಅವೆಲ್ಲ ಸ್ಪರ್ಶಕಗಳ ಉದ್ದ ಸಮನಾಗಿರ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಸೊ ಈಕ್ವೇಷನ್ ಕೊಟ್ಟಿದ್ದಾರೆ ಮಕ್ಕಳ. ಈಕ್ವೇಷನ್ 1 ಮತ್ತು 2 ತಗೊಳ್ಳೋಣ. ಇಲ್ಲಿ +y ಇದೆ, -y ಇದೆ, ಏನು ಮಾಡೋಂಗಿಲ್ಲ, ಡೈರೆಕ್ಟ್ ಕ್ಯಾನ್ಸಲ್ ಆಗ್ತದೆ. ಸೊ 3x = 12, ಸೊ x = 4 ಆಗ್ತದೆ. ಸೊ ಇದನ್ನು ಸಮೀಕರಣ 1 ಅಥವಾ 2ಕ್ಕೆ ಆದೇಶಿಸೋಣ. ಸೊ ಇಲ್ಲಿ ಸಮೀಕರಣ 2ಕ್ಕೆ ಆದೇಶಿಸಿದೆ. ಸೊ ಹಾಗಾಗಿ ನಮಗೆ y ಬೆಲೆಯು ಸಹ 2 ಬರ್ತದೆ. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ ಮಕ್ಕಳ. ಯಾಕೆಂತ ಹೇಳಿದ್ರೆ ಈ ರೀತಿ ಕ್ವಶನ್ ಒಂದಂತೂ ನಿಮಗೆ ಎಕ್ಸಾಮಲ್ಲಿ ಬಂದೇ ಬರ್ತದೆ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 20ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 1 ಮತ್ತು 14ನೆಯ ಪದ 53 ಆದರೆ ಈ ಸಮಾಂತರ ಶ್ರೇಣಿಯ n ನೇ ಪದವನ್ನು ಕಂಡುಹಿಡಿಯಿರಿ. ಮೊದಲ ಪದ ಅಂದರೆ A ಕೊಟ್ಟಿದ್ದಾರೆ ಮಕ್ಕಳ 1, A14 ಕೊಟ್ಟಿದ್ದಾರೆ 53. ಸೊ ಇಲ್ಲಿ ನಾವು A14 ಎಷ್ಟಿದೆ, 53 ಆಗಿದೆ. ಹಾಗಾದರೆ n ಕಂಡುಹಿಡಿಬೇಕು. ಸೊ ಸೂತ್ರದಲ್ಲಿ ಬೆಲೆಗಳನ್ನೆಲ್ಲ ಆದೇಶಿಸೋಣ. an = a + n - 1 × d. ಎ ಬೆಲೆ ಏನು ಅವರೇ ಕೊಟ್ಟಿದ್ದಾರೆ 53, ಎ ಬೆಲೆ 1, n ಅಂದರೆ 14, ಅವರೇ ಕೊಟ್ಟಿದ್ದಾರೆ A14. ಸೊ ಹಾಗಾಗಿ 14 - 1 × d. ಸೊ ಡಿ ನಮಗೆ ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳೋಣ. ಸೊ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ವಿಲ್ ಗೆಟ್ ದ ಡಿ ವ್ಯಾಲ್ಯೂ, ದಟ್ ಈಸ್ 4. ಸೊ ಡಿ ವ್ಯಾಲ್ಯೂ 4 ಆಯಿತು ಅಂತ ಹೇಳಿದ್ರೆ n = a + n - 1 × d. ಸೊ ಡಿ ಪ್ಲೇಸಿಗೆ 4ಅನ್ನು ಹಾಕ್ಕೊಳ್ಳೋಣ. n ನನಗೆ ಗೊತ್ತಿಲ್ಲ, ಸೊ ಬರ್ಕೊಳ್ಳಿ ಆ್ಯಸ್ ಇಟ್ ಈಸ್ ಹಾಗೇನೆ. ಸೊ ಹಾಗಾಗಿ an = 1 + 4n - 4 ಆಯಿತು. an = 4n - 3. ಹಾಗಾಗಿ ಅವ್ರು ಕೇಳಿರೋದೇನು, ಶ್ರೇಣಿಯ n ನೇ ಪದವು an = 4n - 3 ಆಗಿದೆ. ಕ್ವಶನ್ ನಂಬರ್ 21, 135 ಮತ್ತು 75 ಇದರ ಮಾಸಹ ಮತ್ತು ಲಸಹಗಳನ್ನು ಮಾಸಹವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ನಂತರ 20 ಮತ್ತು ಮಾಸಹ 135, 75ರ ಲಸಹವನ್ನು ಕಂಡುಹಿಡಿಬೇಕು. ಸೊ ಫಸ್ಟ್ ಮಾಸಹ ಕಂಡುಹಿಡಿಯೋಣ ಮಕ್ಕಳ. 135 3 ಸೊ ಒಟ್ಟಾಗಿ 3³ × 5 ಆಯಿತು. 75ಗೆ 3 × 5² ಆಯಿತು. ಮಾಸಹ ಏನಾಗ್ತದೆ, ಇದೆರಡು ಕಾಮನ್ ಇರೋವಂಥದ್ದು 3 × 5. ಸೊ ಹಾಗಾಗಿ 15 ಆಯಿತು. ಸೊ 15 ಇಸ್ ದ HCF. ಸೊ ಈಗ ನಾವು 20 ಮತ್ತು ಮಾಸಹ 15ರ ಲಸಹವನ್ನು ಕಂಡುಹಿಡಿಬೇಕು. ಇದು ಮತ್ತು ಈ ಸಂಖ್ಯೆಯ ಲಸಹ ಕಂಡುಹಿಡಿಯೋಣ. ಸೊ 20 ಮತ್ತು 15 ಸೊ ಕಂಡುಹಿಡಿರಿ. ಸೊ ಇಲ್ಲಿಗೆ 2² × 5 ಆಯಿತು. ಇಲ್ಲಿ 3 × 5. ಸೊ ಇಲ್ಲಿ ಎಲ್ಲವನ್ನು 2² 3 × 5 ಎಲ್ಲವನ್ನು ಇದು ಮಾಡಿದ್ರೆ ನಮಗೆ 60 ಬರ್ತದೆ. ಹಾಗಾಗಿ ಇಲ್ಲಿ ಲಸಹ ಏನಾಗ್ತದೆ ಮಕ್ಕಳ, 60 ಆಗ್ತದೆ. ಸೊ ಈ ರೀತಿ ಅದಕ್ಕೆ 1 ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್ ಇರ್ತದೆ. ಸೊ ಈಸಿ ಆಗಿದೆ.
ನೆಕ್ಸ್ಟ್ 22ನೇ ಪ್ರಶ್ನೆ ಪಿ ಆಫ್ 2, -3 ಮತ್ತು ಕ್ಯೂ ಆಫ್ 10, y ಬಿಂದುವಿನ ನಡುವಿನ ದೂರ 10 ಮಾನಗಳಾದರೆ y ನ ಬೆಲೆಯನ್ನು ಕಂಡುಹಿಡಿಯಿರಿ. ಈಸಿ ಇದೆ. ಸೊ ಕ್ವಶನ್ ಬರ್ಕೊಳ್ಳೋಣ. ಪಿ ಆಫ್ 2, -3 ಆ್ಯಂಡ್ ಕ್ಯೂ ಆಫ್ 10, y. ಇದು x1 y1, ಇದು x2 y2 ಆಗ್ತದೆ. ಸೊ ಹಾಗಾಗಿ ದೂರ ಸೂತ್ರ d is equals to square root of x2 minus x1 whole square plus y2 minus y1 whole square. ಸೊ d ಅವರೇ ಕೊಟ್ಟಿದ್ದಾರೆ 10. ಸೊ 10 is equals to square root of 10 minus 2 whole square plus y minus of minus 3 whole square. ಸೊ y ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡುತ್ತಾ ಹೋಗಬೇಕಾಗ್ತದೆ ಮಕ್ಕಳ. ಸೊ ಹಾಗಾಗಿ ಬರ್ಕೊಳ್ಳಿ ಆಸ್ ಇಟ್ ಈಸ್. ಸೊ ಈಗ ನಮ್ಗೆ ಇಲ್ಲಿ ಸಿಕ್ಕಿರೋಂಥದ್ದೇನು 10 is equals to root of 64 plus y plus 3 whole square. ಸೊ ಎರಡು ಕಡೆ ವರ್ಗ ಮಾಡಿದ್ರೆ ಏನಾಗ್ತದೆ ಮಕ್ಕಳ, ಈ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗ್ತದೆ. ಸೊ ಇದು 100 is equals to 64 plus y plus 3 whole square. So 100 minus 64 is equal to y plus 3 whole square. So 36 is equal to y plus root 3 whole square. So square root ಅನ್ನು ಈ ಕಡೆ ಶಿಫ್ಟ್ ಮಾಡಿಕೊಂಡ್ರೆ ಇದು square root of 36 ಆಗ್ತದೆ. ಹಾಗಾಗಿ ಪ್ಲಸ್ ಆರ್ ಮೈನಸ್ 6 is equal to y plus 3. ಸೊ ಎರಡು ಸಂದರ್ಭಗಳಲ್ಲಿ ಬೆಲೆನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಒಂದರಲ್ಲಿ y is equals to 3 ಬರ್ತದೆ, ಇನ್ನೊಂದರಲ್ಲಿ y is equals to -9 ಬರ್ತದೆ. ಹಾಗಾಗಿ y ನ ಬೆಲೆ 3 ಮತ್ತು -9 ಆಗಿರ್ತದೆ. ಸೊ ಇದೇ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮಕ್ಕಳು ಅವರು. -1, 7 ಮತ್ತು 4, -3 ಬಿಂದುವನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 2:3 ಅನುಪಾತದಲ್ಲಿ ವಿಭಾಗಿಸುವ ನಿರ್ದೇಶಾಂಕ ಬಿಂದುವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನೀವು ಭಾಗಶಃ ಪ್ರಮಾಣ ಸೂತ್ರವನ್ನು ಬಳಸ್ಕೊಂಡು ಈ ಲೆಕ್ಕವನ್ನು ಬಿಡಿಸ್ಬೇಕಾಗ್ತದೆ ಮಕ್ಕಳ. x1 y1 ಕೊಟ್ಟಿದ್ದಾರೆ, x2 y2 ಕೊಟ್ಟಿದ್ದಾರೆ, m1 ಮತ್ತು m2 ಅನ್ನು ಕೊಟ್ಟಿದ್ದಾರೆ. ಸೊ ಈ ಸೂತ್ರಕ್ಕೆ ಹಾಕೊಳ್ಳೋಣ. ವ್ಯಾಲ್ಯೂಸ್ ಎಲ್ಲವನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳ. ಈಸಿ ಇದೆ ಈ ಸ್ಟೆಪ್. ಸೊ ವಿ ಗಾಟ್ ದ ಆನ್ಸರ್ ಪಿ ಆಫ್ 1, 3 ಆಗಿರ್ತದೆ. ನೆಕ್ಸ್ಟ್ 23ನೇ ಪ್ರಶ್ನೆ. ಚಿತ್ರದಲ್ಲಿ ಸಿಕೆಂಟ್ ಬಿ ಮತ್ತು ಕಾಟ್ ಎಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಅಭಿಮುಖ ಬಾಹು, ಪಾರ್ಶ್ವಬಾಹು ಮತ್ತು ವಿಕರ್ಣದ ಬೆಲೆಯನ್ನು ಕೊಟ್ಟಿದ್ದಾರೆ. ಸೊ ಸಿಕೆಂಟ್ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ, ವಿಕರ್ಣ ಭಾಗಿಸು ಪಾರ್ಶ್ವಬಾಹು. ಸೊ ಹಾಗಾಗಿ ನಮಗೆ 13/5 ಆಯಿತು. ಸೊ ಕಾಟ್ ಅಂತ ಬಂದರೆ 12/5 ಆಗ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ. 2x² + x - 6 ಈ ವರ್ಗ ಸಮೀಕರಣದ ಮೂಲವನ್ನು ಕಂಡುಹಿಡಿಯಿರಿ. ಸೊ ಬಹಳ ಈಸಿ. ಡೈರೆಕ್ಟಾಗಿ ಈಕ್ವೇಷನ್ ಅನ್ನು ನಾವು ಬರ್ಕೊಂಡು ಅದನ್ನು ಅಪವರ್ತಿಸ್ತಾ ಹೋಗಬೇಕು ಮಕ್ಕಳ. ಸೊ ಅಪವರ್ತಿಸಿ ಗುಣಿಸಿದ್ರೆ 12 ಬರಬೇಕು, ಕೂಡಿಸಿದ್ರೆ 1 ಬರಬೇಕು. ಸೊ 4 3 12, 4ರಿಂದ 3 ಹೋದರೆ 1 ಬರ್ತದೆ. ಸೊ ಹಾಗಾಗಿ ನಮಗೆ ಇಲ್ಲಿ 2 ಬೆಲೆಗಳು ಬರ್ತದೆ ನೋಡಿ. ಅಪವರ್ತಿಸಿದ ಈಸಿ ಇರೋದ್ರಿಂದ ಡೈರೆಕ್ಟ್ ಆನ್ಸರ್ ಗೊತ್ತಾಗುತ್ತೆ. x is equals to -2, ಇನ್ನೊಂದು x is equals to 3/2 ಆಗ್ತದೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಕೊಟ್ಟು 2x² - 6x + 3 is equals to 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲ ಸ್ವಭಾವವನ್ನು ಬರೆಯಿರಿ. ಸೊ ಶೋಧಕವನ್ನು ಕಂಡುಹಿಡಿಬೇಕಾಗ್ತದೆ. ಹಾಗಾಗಿ a ಬೆಲೆ ಗೊತ್ತಿದೆ 2, b ಬೆಲೆ -3, c ಬೆಲೆ 3. ಸೊ ಈ ರೀತಿ ನೀವು ಈ ಈಕ್ವೇಷನ್ನು ಆದರ್ಶ ಸಮೀಕರಣವನ್ನು ಸಹ ಬರೆದುಕೊಳ್ಳಿ, ಈಸಿ ಆಗ್ತದೆ. ಸೊ ಶೋಧಕ ಕಂಡುಹಿಡಿಯೋಕ್ಕೆ ಸೂತ್ರ b² - 4ac. ಸೊ b ಅಂದರೆ -6 whole square -4 × 2 × 3 ಆಗ್ತದೆ. ಸೊ 36 - 24 ಅಂದರೆ 12. ಸೊ ಹಾಗಾಗಿ ಡೆಲ್ಟಾ ಗ್ರೇಟರ್ ದ್ಯಾನ್ 0. ಶೋಧಕ ಏನಾಗಿದೆ, 0ಗಿಂತ ಜಾಸ್ತಿ ಆಗಿದೆ. ಹಾಗಾಗಿ ವರ್ಗ ಸಮೀಕರಣವು 2 ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರ್ತದೆ ಅಂತ ಹೇಳಿ ಬರೀಬೇಕು.